ಇದರ ಜೊತೆ ಚಪಾತಿ ರೊಟ್ಟಿ ಎಲ್ಲಾನು ಸೂಪರ್ ಆಗಿರುತ್ತೆ ನೋಡ್ರಿ. ಮಸಾಲೆ ತುಂಬಿಟ್ಟು ನೋಡ್ರಿ. ಈಗ ಇದಕ್ಕೆ ಯಾವ ಥರ ಒಗ್ಗರಣೆ ಹಾಕ್ಬೇಕಂತ ತೋರಿಸ್ತೀನಿ. ಹುಣಸೆ ಹಣ್ಣಿನ ರಸ ಹಾಕೊಂಡಿನಲ್ಲಿ ಲಾಸ್ಟಲ್ಲಿ ಒಂದಿಷ್ಟು ಬೆಲ್ಲ ಹಾಕ್ಕೊಂತೀನಿ ನೋಡ್ರಿ ನಾನು ಇದಕ್ಕೆ. ಇವಾಗ ಶೇಂಗಾ ಮತ್ತು ಕೊಬ್ಬರಿ ಫುಲ್ ಕೆಂಪಾಗ್ಯಾವ ನೋಡ್ರಿ. ಇವಾಗ ರೊಟ್ಟಿ ಅನ್ನ ಪರೋಟ ಎಲ್ಲದ್ರ ಜೊತೆ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಇರುತ್ತೆ ನೋಡ್ರಿ. ಶರಣ್ರಿ ಎಲ್ಲ ನಮ್ಮ ಕನ್ನಡ ಮಂದಿಗೆ ಇವತ್ತು ನೋಡ್ರಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಾನೆ ಹೇಳ್ಬೋದು. ನೋಡ್ರಿ ಎಣ್ಗಾಯಿ ಬದ್ನಿಕಾಯಿ ಯಾವ ಥರ ಮಾಡೋದು, ತುಂಬ ಬದ್ನಿಕಾಯಿ, ಎಣ್ಗಾಯಿ, ಕರದ ಬದ್ನಿಕಾಯಿ ಎಲ್ಲಾನು ಕರೀತಾರೆ. ಕರದ ಬದ್ನಿಕಾಯಿನ ಇನ್ನೊಂದ್ಸಲ ತೋರಿಸ್ತೀನಿ. ಇವತ್ತು ತುಂಬ ಬದ್ನಿಕಾಯಿನ ಯಾವ ಥರ ಮಾಡ್ಬೋದು ಎಣ್ಗಾಯಿ ಅಂತ ತೋರಿಸ್ತೀನಿ. ನೋಡ್ರಿ ಬದ್ನಿಕಾಯಿ ಎಷ್ಟು ಫ್ರೆಶ್ ಅದಾವ. ಇಷ್ಟು ಬದ್ನಿಕಾಯಿ ತೊಗೊಂಡಿನಿ. ಈ ಬದ್ನಿಕಾಯಿ ಮಾಡೋದಕ್ಕೆ ನಾನು ಏನೇನು ತೊಗೊಂಡಿನಿ ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತೀನಿ, ಯಾವ ಥರ ಮಾಡೋದಂತ ತೋರಿಸ್ತೀನಿ. ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡಕತ್ತೀರಲ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅದೇ ಥರ ಉತ್ತರ ಕರ್ನಾಟಕದ ಇನ್ನೂ ಯಾವ ರೆಸಿಪಿ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಕ್ಕೆ ಏನೇನು ತೊಗೊಂಡಿನಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಈ ತುಂಬ ಬದ್ನಿಕಾಯಿ ಮಾಡೋಕ್ಕೆ ಫಸ್ಟ್ ನಾನು ಬದ್ನಿಕಾಯಿ ಏನು ಆಗಲೇ ತೋರಿಸಿದ್ನಲ್ರಿ, ಅವಕ್ಕೆ ಮುಳ್ಳಿದ್ವು. ಈ ಮುಳ್ಳೆಲ್ಲ ತೆಗೆದು ಈ ಥರ 1/4 ಥರ ಮಾಡಿ ಕಟ್ ಮಾಡಿ ನೀರಾಗ ಹಾಕಿ ಇಟ್ಟಿದ್ದು ನೋಡ್ರಿ. ನೀರಾಗ ಯಾಕೆ ಹಾಕಿಡ್ತಾರಂದ್ರೆ ಈ ಬದ್ನಿಕಾಯಿ ಕಪ್ಪಾಗ ಚಾನ್ಸಸ್ ಇರ್ತಾವ್ರಿ, ಹಂಗಾಗಿ ನೀರಾಗ ಹಾಕಿಟ್ಟಿದ್ದು ನೋಡ್ರಿ. ತೊಗೊಂಡಿಲ್ಲಿ 1-2 ಈರುಳ್ಳಿನ ಸಣ್ಣಾಗಿ ಕಟ್ ಮಾಡ್ಕೊಂಡಿನ್ರಿ, 1 ಟೊಮೊಟೊ, ಆಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿ, ಎಣ್ಣೆ ಬೇಕಾಗುತ್ತೆ ಸ್ವಲ್ಪ ಮಾಡೋಕೆ. ಅದೇ ರೀತಿ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿನ್ರಿ, 1-2 ಸ್ಪೂನಿನಷ್ಟು ಎಳ್ಳು, 4-5 ಸ್ಪೂನಿನಷ್ಟು ಶೇಂಗಾ, ಆಮೇಲೆ ಅರಿಶಿಣ, ಉಪ್ಪು, ಖಾರ ಇಷ್ಟೇ ಬೇಕಾಗುತ್ತೆ ನೋಡ್ರಿ. ಇದನ್ನ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಫಸ್ಟ್ ಒಂದು ಮಸಾಲೆ ಪುಡಿ ರುಬ್ಕೋಬೇಕು, ಅದನ್ನು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ರೀ. ಈ ಎಲ್ಲ ಸಾಮಗ್ರಿಗಳ ಜೊತೆಗೆ ನಮ್ಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಬೇಕಾಗುತ್ತೆ ರೀ, ಒಂದು ಸ್ವಲ್ಪ ಟೇಸ್ಟಿಗೆ ತಕ್ಕಂಗೆ ಸ್ವಲ್ಪ ಬೆಲ್ಲ, ಆಮೇಲೆ ಸಾಸಿವೆ ಜೀರಿಗೆ ಬೇಕಾಗ್ತವೆ. ಈಗ ಇದು ಒಂದು ಪುಡಿ ಮಿಕ್ಸಿಗೆ ಹಾಕೊಂಬರೋಣ ಬರ್ರಿ. ನಾವು ಈ ಶೇಂಗಾ ಕೊಬ್ಬರಿ ಏನು ತೊಗೊಂಡಿದ್ದಲ್ರಿ ಇವನ್ನ ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಬರ್ರಿ. ಒಂದು ಕಡಾಯಿನ ಕಾಸಕ್ಕಿಟ್ಟು ಅದರೊಳಗೆ ನಾನಿವಾಗ ತೊಗೊಂಡಿದ್ದಲ್ಲಿ 1-2 ಸ್ಪೂನು ಒಣ ಕೊಬ್ಬರಿ, ಆಮೇಲೆ ಶೇಂಗಾ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡ್ರಿ ಇವನ್ನ. ಇದೇನು ತುಂಬ ಬದ್ನಿಕಾಯಿಗೆ ನಾವೇನು ಮಸಾಲೆ ತುಂಬ್ತೀವಿ ಅಂದ್ರೊಳಗೆ ಅದ್ರ ಸಲಿಂದ ಇವನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡ್ರಿ. ಇವು ಸ್ವಲ್ಪ ಕೆಂಪಾದ್ಮೇಲೆ ಎಳ್ಳು ಹಾಕಂಬ್ರಿ, ಯಾಕಂದರೆ ಎಳ್ಳು ಜಲ್ದಿನೇ ಕಪ್ಪಾಗ್ತಾವೆ ನೋಡ್ರಿ ಅವು. ಹಾಗಾಗಿ ಇವು ಸ್ವಲ್ಪ ಕೆಂಪಾದ್ಮೇಲೆ ಲಾಸ್ಟಿಗೆ ಎಳ್ಳು ಸೇರಿಸ್ಕೊಂತೀವಿ ನೋಡ್ರಿ. ನೋಡ್ರಿ ಇವಾಗ ಶೇಂಗಾ ಮತ್ತು ಕೊಬ್ಬರಿ ಫುಲ್ ಕೆಂಪಾಗ್ಯಾವ ನೋಡ್ರಿ. ಇವಾಗ ನಾನು ಎಳ್ಳನ್ನು ಸೇರಿಸ್ಕೊಂತೀನಿ ನೋಡ್ರಿ, ಯಾಕಂದರೆ ಎಳ್ಳು ಬೇಗನೆ ಕಪ್ಪಾಗ್ಬಿಡ್ತಾವೆ ನೋಡ್ರಿ. ಹಾಕಿದ ತಕ್ಷಣ ಚಟ ಅಂತ ಸಿಡಿದು ಬರ್ಲಾಕ ಸ್ಟಾರ್ಟ್ ಆದವು ನೋಡ್ರಿ. ಈಗ ನಾವು ಆಫ್ ಮಾಡ್ಕೊಂಡ್ಬಿಡಣ್ರಿ, ಇದನ್ನು ಮಿಕ್ಸಿಗೆ ಹಾಕೊಂಬರೋಣ್ರಿ ಪುಡಿ. ಈಗೇನು ಹುರ್ಕೊಂಬಂದಿವಲ್ರಿ ಶೇಂಗಾ ಕೊಬ್ಬರಿ ಎಳ್ಳು ಇವಿಷ್ಟು ಮಿಕ್ಸಿಗೆ ಹಾಕಿ ಇದ್ರ ಜೊತೆನೆ ನಾವು ಏನು ಖಾರ ತೊಗೊಂಡಿದ್ವಲ್ರಿ, ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು 1 ಸ್ಪೂನ್ 1.5 ಸ್ಪೂನ್ ಆಗಷ್ಟು ತೊಗೊಂಡಿದ್ದೆ ನಾನು. ನಿಮ್ಗೆ ಎಷ್ಟು ಖಾರ ನೀವು ಊಟ ಮಾಡ್ತೀರಿ ಅಷ್ಟು ಹಾಕೋರಿ. ಇದ್ರ ಜೊತೆಗೆ ಉಪ್ಪು, ಒಂದು ಸ್ವಲ್ಪ ಅರಿಶಿಣ, ಇವಾಗ ಹುಣಸೆ ಹಣ್ಣಿನ ರಸ ಹಾಕ್ತೀನಿ ನೋಡ್ರಿ ನಾನು. ಇದಿಷ್ಟು ಹಾಕಿ ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ, ಯಾವ ಥರ ಅಂತ ತೋರಿಸ್ತೀನಿ ರೀ. ಹುಣಸೆ ಹಣ್ಣಿನ ರಸ ಹಾಕೊಂಡಿನಲ್ರಿ, ಲಾಸ್ಟಲ್ಲಿ ಒಂದಿಷ್ಟು ಬೆಲ್ಲ ಹಾಕ್ಕೊತೀನಿ ನೋಡ್ರಿ ನಾನು. ಇದಕ್ಕೆ ಇವಾಗ ಮಿಕ್ಸಿಗೆ ಹಾಕೊಂಬರ್ತೀನಿ. ಇಲ್ಲಿ ನೋಡ್ರಿ ಮಸಾಲ ಈ ಥರ ರೆಡಿ ಆಗ್ಯದ ನೋಡ್ರಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ, ಕಲರ್ನ ಯಾವ ಥರ ಬಂದದ. ಇದನ್ನು ನಾವೇನು ಇವಾಗ ಬದ್ನಿಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ, ಇದ್ರೊಳಗಡೆ ತುಂಬಬೇಕು ನೋಡ್ರಿ. ಈ ಬದ್ನಿಕಾಯಿ ಅಂತ ಯಾಕೆ ಕರೀತಾರಂದರೆ, ಬದ್ನಿಕಾಯಿ ಏನಿರುತ್ತಲ್ರಿ ಅದರಲ್ಲಿ ಈ ಮಸಾಲಾನ ತುಂಬಿ ಮಾಡುವುದರಿಂದನೇ ಇದಕ್ಕೆ ಬದ್ನಿಕಾಯಿ ಅಂತ ಕರೀತಾರೆ ನೋಡ್ರಿ. ಈ ಥರ ಎಲ್ಲ ಬದ್ನಿಕಾಯಿ ಒಳಗೆ ತುಂಬಿಡ್ತೀನಿ ನೋಡ್ರಿ ನಾನು ಇವಾಗ. ಎಲ್ಲ ಬದ್ನಿಕಾಯಿಗಳಿಗೆ ನಾ ಈ ಥರ ಮಸಾಲೆ ತುಂಬಿಟ್ಟು ನೋಡ್ರಿ. ಈಗ ಇದಕ್ಕೆ ಯಾವ ಥರ ಒಗ್ಗರಣೆ ಹಾಕ್ಬೇಕಂತ ತೋರಿಸ್ತೀನಿ. ಮೊದಲು ಇಲ್ಲಿ ಒಂದು ಕಡಾಯಿನ ಹಾಕಿಟ್ಕೊಂಡಿನಿ ನೋಡ್ರಿ.
ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಎಣ್ಣೆ ಹಾಕ್ಬೇಕು ನೋಡ್ರಿ, 1-2 ಸ್ಪೂನು. ಎಣ್ಣೆ ಕಾಯಿದ ತಕ್ಷಣ ಸಾಸಿವೆ ಜೀರಿಗೆ ಹಾಕಕತ್ತೆ ನೋಡ್ರಿ ಇವಾಗ. ನೆಕ್ಸ್ಟ್ ಇವಾಗ ನಾವು ಕರಿಬೇವು ಹಾಕ್ತೀವಿ ನೋಡ್ರಿ. ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ 2 ಈರುಳ್ಳಿ ಹಾಕಕತ್ತೆ ನೋಡ್ರಿ ನಾನು ಇವಾಗ. ಈ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಚೆನ್ನಾಗಿ ಸ್ವಲ್ಪ 1 ನಿಮಿಷ ಫ್ರೈ ಮಾಡ್ಕೊಳ್ಳೋದು. ಉಳ್ಳಾಗಡ್ಡಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಆದ್ಮೇಲೆ ಅವಾಗ ಟೊಮೆಟೊ ಸೇರ್ಸ್ಕೊಂತೀವಿ ನೋಡ್ರಿ. ಈಗ ನಾವು ಇದಕ್ಕೆ ಟೊಮೆಟೊ ಸೇರ್ಸ್ಕೊಂತೀವಿ ನೋಡ್ರಿ. ಇವೆರಡನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಈ ಪಲ್ಯ ಮಾತ್ರ ಭಾರಿ ಟೇಸ್ಟ್ ಆಗುತ್ತೆ ನೋಡ್ರಿ. 1 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರ. ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಪರೋಟ ಆಗಿರ್ಬೋದು, ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ನೋಡ್ರಿ ಇದು. ನೀವು ಒಂದ್ಸಲ ಟ್ರೈ ಮಾಡ್ರಿ ಇದನ್ನ. ಯಾವ ತರ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ್ ನನಗೆ. ಇವಾಗ ಇದು ಸ್ವಲ್ಪ ಮೆತ್ತಗಾಗಿದೆ ನೋಡ್ರಿ. ಈ ಬದನೆಕಾಯಿ ಒಳಗೆ ನಾವು ಎಲ್ಲ ಮಸಾಲೆ ಮತ್ತು ಹುಣಸೆ ಹಣ್ಣಿನ ರಸ ಹಾಕಿರೋದ್ರಿಂದ ಡೈರೆಕ್ಟ್ ಆಗಿ ಬದನೆಕಾಯಿನ ಇವುಗಳಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ ನೋಡ್ರಿ. ಇವಾಗ ನೋಡ್ರಿ ಈ ತರ ಇವನ್ನ ಒಂದ್ಸಲ ಸ್ವಲ್ಪ ಲೈಟ್ ಆಗಿ ಮಿಕ್ಸ್ ಮಾಡಿ 1-2 ನಿಮಿಷ ಹಂಗೆ ಮುಚ್ಚಿಟ್ಬಿಡೋಣ್ರಿ. 1-2 ನಿಮಿಷ ಬದನೆಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಉಂಬೊಯ್ದಂಗೆ ಆಗ್ತಾವ, ಆಮೇಲೆ ಓಪನ್ ಮಾಡೋಣ. ಇವಾಗ ನೋಡ್ರಿ ಇದನ್ನ ಓಪನ್ ಮಾಡಿ ನೋಡ್ತೀನಿ ನೋಡ್ರಿ ನಾನು. ನೋಡ್ರಿ ಯಾವ ತರ ಸ್ವಲ್ಪ ಎಣ್ಣೆ ಇರ್ಕೋಕತ್ತಾವ ನೋಡ್ರಿ ಇವು. ಖಾರ, ಉಪ್ಪು, ಹುಳಿ ಎಲ್ಲ ನಾವು ಮಸಾಲೆ ರುಬ್ಬಕ್ಕಾದ್ರೆ ಹಾಕಿದ್ವಲ್ರಿ. ಇವಾಗ ಏನ್ ಹಾಕೋದ್ ಅವಶ್ಯಕತೆ ಇಲ್ರಿ. ಈಗೇನ್ ಇನ್ನೊಂದ್ ಸ್ವಲ್ಪ ಮಸಾಲೆ ಉಳ್ದಿತ್ತಲ್ರಿ, ಅದಕ್ಕೆ ನೀರ್ ಸೇರ್ಸಿ ಇಟ್ಕೊಂಡಿನ್ರಿ. ಇದನ್ನ ಇದ್ರೊಳಗ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಮಿಕ್ಸ್ ಮಾಡಿ ಇನ್ನು 1-2 ನಿಮಿಷ ಮುಚ್ಚಳ ಮುಚ್ಚಿ ಕುದಿಯಾಕ್ ಬಿಟ್ರೆ ಬದನೆಕಾಯಿ ರೆಡಿ ಆಗುತ್ತೆ ನೋಡ್ರಿ. ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೇಕು ನೋಡ್ರಿ. ಇನ್ನು ಸ್ವಲ್ಪ ನೀರು ಹಾಕಿ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಯಾಕ್ ಬಿಟ್ರೆ ಬದನೆಕಾಯಿ ರೆಡಿ ಆಗುತ್ತೆ ನೋಡ್ರಿ. ಈಗ ಮತ್ತೆ ಮುಚ್ಚಿ 1-2 ನಿಮಿಷ ಬೇಯಿಸೋಣ್ರಿ. ನೋಡ್ರಿ ಈ ತರ ಬದನೆಕಾಯಿ ರೆಡಿ ಆಗ್ಯಾವ. ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ಮುಗೀತು ನೋಡ್ರಿ. ಬದನೆಕಾಯಿ ಪಲ್ಯ ಮುಗೀತು ನೋಡ್ರಿ ಯಾವ ತರ ಬಂದದಂತ. ಈ ತರ ಸುತ್ತ ಎಲ್ಲ ಎಣ್ಣೆ ಮಿಟ್ಕೊಂಡಿರ್ತದ, ಪುಡಿ ಎಲ್ಲ ಹಿಂಗ್ ಮಿಕ್ಸ್ ಆಗಿರುತ್ತೆ ನೋಡ್ರಿ ಮಸಾಲೆ ಎಲ್ಲ. ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕಿದ್ರೆ ಸೇರಿಸ್ಕೋಬಹುದು. ಈ ತರ ರೆಡಿ ಆಯ್ತು ನೋಡ್ರಿ ಪಲ್ಯ. ಫೈನಲಿ ನೋಡ್ರಿ ಫ್ರೆಂಡ್ಸ್, ನಮ್ಮ ಬದನೆಕಾಯಿ ಈ ತರ ರೆಡಿ ಆಯ್ತು. ನೋಡ್ಬೋದು ನೀವು ಸುತ್ತ ಎಣ್ಣೆ ಯಾವ ತರ ಬಿಟ್ಕೊಂಡದ್ ನೋಡ್ರಿ ಮಸಾಲೆ ಒಳಗಿಂದು. ಇದನ್ನ ಇನ್ನೊಂದು ಸ್ವಲ್ಪ ಕಲಸಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು, 1-2 ಸ್ಪೂನ್ ಅಷ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ತೆಗೆದ್ರೆ ರೆಡಿ ಆಯ್ತು ನೋಡ್ರಿ ಇವಾಗ ತುಂಬ ಬದನೆಕಾಯಿ ಪಲ್ಯ. ಇದರ ಜೊತೆ ಚಪಾತಿ, ರೊಟ್ಟಿ ಎಲ್ಲಾನು ಸೂಪರ್ ಆಗಿರುತ್ತೆ ನೋಡ್ರಿ. ರೆಡಿ ಆಯ್ತು ನೋಡ್ರಿ ಇವಾಗ. ನೋಡ್ರಿ ನಮ್ಮ ತುಂಬ ಬದನೆಕಾಯಿ ಪಲ್ಯ ಈ ತರ ರೆಡಿ ಆಯ್ತು ನೋಡ್ರಿ. ನಾನು ಚಪಾತಿ ಜೊತೆ ಸರ್ವ್ ಮಾಡಕತ್ತೀನಿ ರೀ. ರೊಟ್ಟಿ, ಅನ್ನ, ಪರೋಟ ಎಲ್ಲದ್ರ ಜೊತೆ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಇರುತ್ತೆ ನೋಡ್ರಿ. ಈ ರೆಸಿಪಿ ಏನಾರ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ಕತ್ರಲ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಅದೇ ತರ ಯಾವ ತರ ಬಂದದಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಿಮ್ಗೆ ಯಾವ ರೆಸಿಪಿ ಬೇಕನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ್.